ನಮಸ್ಕಾರ. 2026ರ ಮುಂಗಾರು ಮಳೆಯ ಈ ವಿಶೇಷ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ, ಈ ಬಾರಿ ಒಂದು ಭರ್ಜರಿ ಸಿಹಿ ಸುದ್ದಿ ಇದೆ. ನಮ್ಮ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಬೇಗನೆ ಎಂಟ್ರಿ ಕೊಡ್ತಾ ಇದೆ. ಕೇಳೋಕೆಷ್ಟು ಖುಷಿ ಆಗುತ್ತಲ್ವಾ? ಇದು ಖಂಡಿತವಾಗಿಯೂ ಎಲ್ಲರಿಗೂ, ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಒಂದು ಆರಂಭಿಕ ಸಮಾಧಾನ ತರೋ ವಿಚಾರ. ಆದರೆ ಇಲ್ಲೊಂದು ಬಹುದೊಡ್ಡ ಟ್ವಿಸ್ಟ್ ಇದೆ. ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಮಳೆಯನ್ನು ಬೇಗ ಬರ್ತಿದೆ ನಿಜ. ಆದರೆ ಈ ಬಾರಿಯ ಒಟ್ಟು ಮಳೆಯ ಪ್ರಮಾಣ ದೀರ್ಘಾವಧಿ ಸರಾಸರಿಯ ಕೇವಲ 92% ಮಾತ್ರ ಇರಲಿದೆ ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಅಂದರೆ ಅರ್ಥ ಏನು? ಮಳೆ ಬೇಗ ಶುರುವಾದರೂ ಒಟ್ಟಾರೆ ಮಳೆಯ ಪ್ರಮಾಣ ಕೊಂಚ ಕಡಿಮೆಯಾಗುವ ಸ್ಪಷ್ಟ ಮುನ್ಸೂಚನೆ ನಮ್ಮ ಮುಂದಿದೆ. ಹಾಗಾದರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮುಂಗಾರು ಆಗಮನದ ನಿಖರ ಮುನ್ಸೂಚನೆ, ಮಳೆ ಬೇಗ ಬರೋದಕ್ಕೆ ಕಾರಣಗಳೇನು, ಆತಂಕ ಸೃಷ್ಟಿಸಿರೋ ಎಲ್ ನಿನೋ ಪ್ರಭಾವ ಹೇಗಿರಲಿದೆ, ಹಾಗೆ ನಮ್ಮ ಜಿಲ್ಲೆಗಳಲ್ಲಿ ಮಳೆಯ ಹಂಚಿಕೆ ಹೇಗಿರುತ್ತೆ, ಮತ್ತು ಕೊನೆಯಲ್ಲಿ ಅತಿ ಮುಖ್ಯವಾಗಿ ಕೃಷಿಗೆ ಸಂಬಂಧಿಸಿದ ಮುನ್ನೆಚ್ಚರಿಕೆಗಳ ಬಗ್ಗೆ ವಿವರವಾಗಿ ಚರ್ಚೆ ಮಾಡೋಣ. ಸರಿ, ಮೊದಲಿಗೆ ಈ ಮುಂಗಾರು ಮೋಡಗಳ ಚಲನೆಯನ್ನೊಮ್ಮೆ ಟ್ರ್ಯಾಕ್ ಮಾಡೋಣ ಬನ್ನಿ. ಈ ವರ್ಷದ ವಿಶೇಷ ಏನಪ್ಪಾ ಅಂದ್ರೆ, ಮುಂಗಾರು ತನ್ನ ರೆಗ್ಯುಲರ್ ಟೈಮ್ ಟೇಬಲ್ಗಿಂತ 5ರಿಂದ 6 ದಿನಗಳ ಮುಂಚಿತವಾಗಿಯೇ ನುಗ್ಗಿ ಬರ್ತಿದೆ. ಮೇ 26ರ ಸುಮಾರಿಗೆ ಕೇರಳ ಪ್ರವೇಶ ಮಾಡೋ ಈ ಮಳೆ ಜೂನ್ 1ರಿಂದ 5ರೊಳಗೆ ನಮ್ಮ ಕರಾವಳಿ ಕರ್ನಾಟಕಕ್ಕೆ ಅಪ್ಪಳಿಸಲಿದೆ. ಹಾಗೆ ಜೂನ್ 5ರಿಂದ 8ರೊಳಗೆ ದಕ್ಷಿಣ ಒಳನಾಡು ಹಾಗೂ ಜೂನ್ 10ರಿಂದ 15ರೊಳಗೆ ಉತ್ತರ ಒಳನಾಡನ್ನು ತಲುಪಲಿದೆ. ಆರಂಭದಲ್ಲಿ ಈ ಟೈಮ್ಲೈನ್ ನೋಡಿದ್ರೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ರಿಲೀಫ್ ಸಿಗೋದು ಗ್ಯಾರಂಟಿ. ಈಗ ನಿಮ್ಗೊಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ಈ ಮಳೆ ಎಷ್ಟು ಬೇಗ ಬರೋದಕ್ಕೆ ನಿಖರವಾದ ವೈಜ್ಞಾನಿಕ ಕಾರಣಗಳೇನು ಅಂತ. ಅದನ್ನೀಗ ನೋಡೋಣ. ನೋಡಿ, ಪ್ರಮುಖವಾಗಿ 4 ದೊಡ್ಡ ವೈಜ್ಞಾನಿಕ ಶಕ್ತಿಗಳು ಸೇರ್ಕೊಂಡು ಈ ಬಾರಿ ಮುಂಗಾರಿನ ಎಂಜಿನ್ ಅಂತೆ ಕೆಲಸ ಮಾಡ್ತೇವೆ. ಮೊದಲನೇದು, ನಮ್ಮ ಅರಬ್ಬಿ ಸಮುದ್ರದ ಮೇಲ್ಮೈ ತಾಪಮಾನ ಹೆಚ್ಚಾಗಿರೋದ್ರಿಂದ ಅಪಾರ ಪ್ರಮಾಣದ ತೇವಾಂಶ ಸೃಷ್ಟಿಯಾಗ್ತಿದೆ. ಎರಡನೇದು, ಬಂಗಾಳಕೊಲ್ಲಿಯಲ್ಲಿ ಆಗಿರೋ ಕಡಿಮೆ ಒತ್ತಡ ಮಾರುತಗಳನ್ನ ವಾಯುವ್ಯ ದಿಕ್ಕಿನ ಕಡೆಗೆ ರಭಸವಾಗಿ ಎಳೆದುಕೊಳ್ತಾ ಇದೆ. ಮೂರನೇದು, ಆಫ್ರಿಕಾ ಭಾಗದಿಂದ ಸಮಭಾಜಕ ವೃತ್ತವನ್ನ ದಾಟಿ ಬರ್ತಿರೋ ಗಾಳಿಯ ತೀವ್ರತೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಈಗಾಗಲೇ ಚುರುಕಾಗಿರೋ ಮುಂಗಾರು ಪೂರ್ವ ಗುಡುಗು ಮಿಂಚಿನ ಮಳೆ ಮುಂಗಾರಿಗೆ ಒಂದು ಪರ್ಫೆಕ್ಟ್ ಆದ ವೇದಿಕೆ ಸಿದ್ಧಪಡಿಸ್ತಾ ಇದೆ. ಇದೆಲ್ಲವೂ ಸೇರಿ ಮಳೆಯನ್ನ ಬೇಗ ತರ್ತಿದೆ. ಆದ್ರೆ ಇದೆಲ್ಲದರ ಮಧ್ಯೆ ಒಂದು ದೊಡ್ಡ ಹವಾಮಾನದ ಮಹಾಯುದ್ಧವೇ ನಡೀತಿಲ್ಲ. ಅದೇ ಎಲ್ ನಿನೋ ಮತ್ತು ಮಳೆಯ ಕೊರತೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಅತಿ ಮುಖ್ಯವಾದ ಅಂಶವೊಂದಿದೆ. ಮಳೆಯೇನೋ ಬೇಗ ಬಂತು, ಆದರೆ ಒಟ್ಟಾರೆ ಮಳೆಯ ಪ್ರಮಾಣವನ್ನ ಕುಗ್ಗಿಸಕ್ಕೆ ಸೂಪರ್ ಎಲ್ ನಿನೋ ಅನ್ನೋ ವಿದ್ಯಮಾನ ಕಾಯ್ಕೊಂಡು ಕೂತಿದೆ. ಪೆಸಿಫಿಕ್ ಮಹಾಸಾಗರದ ಕೇಂದ್ರ ಭಾಗದಲ್ಲಿ ಸಮುದ್ರದ ಮೇಲ್ಮೈ ತಾಪಮಾನ ಸರಾಸರಿಗಿಂತ 2 ಡಿಗ್ರಿ ಸೆಲ್ಸಿಯಸ್ಗೂ ಹೆಚ್ಚಾಗೋದನ್ನ ಇದು ಸೂಚಿಸುತ್ತೆ. ಇದರಿಂದೇನಾಗುತ್ತೆ ಗೊತ್ತಾ? ಈ ಜಾಗತಿಕ ಹವಾಮಾನ ಬದಲಾವಣೆಯು ನಮ್ಮ ಭಾರತದ ಮುಂಗಾರು ಮಾರುತಗಳನ್ನು ತೀವ್ರವಾಗಿ ದುರ್ಬಲಗೊಳಿಸುತ್ತೆ. ಪರಿಣಾಮ, ದೀರ್ಘಕಾಲದ ಒಣಹವೆ ಅಥವಾ ಡ್ರೈ ಸ್ಪೆಲ್ಸ್. ಅಕ್ಷರಶಃ ಹೇಳಬೇಕಂದ್ರೆ 2026ರ ಕೃಷಿ ಹಂಗಾಮಿಗೆ ಇದೇ ಪ್ರಮುಖ ವಿಲನ್ ಆಗೋ ಲಕ್ಷಣಗಳೇ ಹೆಚ್ಚು. ಅಂದ್ರೆ ಇಲ್ಲಿ 2 ಬೃಹತ್ ಹವಾಮಾನ ಶಕ್ತಿಗಳ ನಡುವೆ ಕಾದಾಟ ನಡೀತಿದೆ. ಒಂದು ಕಡೆ ಈ ಸೂಪರ್ ಎಲ್ ನಿನೋ, ಇದು ಮಾರುತಗಳ ಶಕ್ತಿ ಕುಗ್ಗಿಸಿ ಋತುವಿನ ಕೊನೆಯಲ್ಲಿ ಮಳೆಯನ್ನ ಅಸ್ತವ್ಯಸ್ತ ಮಾಡುತ್ತೆ. ಆದರೆ ಕತ್ತಲಲ್ಲಿ ಒಂದು ಆಶಾಕಿರಣ ಅನ್ನೋ ಹಾಗೆ ನಮಗೆ ಪಾಸಿಟಿವ್ ಇಂಡಿಯನ್ ಓಷನ್ ಡೈಪೋಲ್ ಅಂದ್ರೆ IODಯ ಸಾಥ್ ಸಿಗ್ತಿದೆ. ಇದು ಪಶ್ಚಿಮ ಹಿಂದೂ ಮಹಾಸಾಗರವನ್ನು ಬೆಚ್ಚಗಾಗಿಸಿ ಮುಂಗಾರಿನ ಕೊನೆಯ ಹಂತದಲ್ಲಿ ಎಲ್ ನಿನೋದ ಆಘಾತವನ್ನು ಕೊಂಚ ಮಟ್ಟಿಗೆ ತಗ್ಗಿಸುತ್ತೆ. ಈ IOD ನಮ್ಮ ದಕ್ಷಿಣದ ಜಿಲ್ಲೆಗಳ ಪಾಲಿಗೆ ಒಂದು ಸಂಜೀವಿನಿಯಾಗಿಲ್ಲಿದೆ. ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ನಮ್ಮ ಜಿಲ್ಲೆಗಳಲ್ಲಿ ಮಳೆಯ ಕಥೆ ಏನು ಅಂತ ನೋಡೋದು ಬೇಡ್ವಾ? ಬನ್ನಿ, ಪ್ರಾದೇಶಿಕ ಮಳೆಯ ಹಂಚಿಕೆಯನ್ನ ಜಿಲ್ಲಾವಾರಾಗಿ ವಿಶ್ಲೇಷಣೆ ಮಾಡೋಣ. ಮೊದಲಿಗೆ ಉತ್ತರ ಒಳನಾಡು ಕರ್ನಾಟಕದ ಕಠಿಣ ವಾಸ್ತವವನ್ನು ಗಮನಿಸೋಣ. ಕಲಬುರಗಿ, ರಾಯಚೂರು, ಯಾದಗಿರಿ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ತೀವ್ರ ಮಳೆಯ ಕೊರತೆ ಎದುರಾಗೋ ಸಾಧ್ಯತೆ ಇದೆ. ಅದರಲ್ಲೂ ಆಗಸ್ಟ್ ನಂತರ ಮಳೆ ಗಣನೀಯವಾಗಿ ಕುಸಿಯಲಿದೆ. ಇನ್ನು ಬೆಳಗಾವಿ, ಧಾರವಾಡ ಮತ್ತು ಹಾವೇರಿಯಲ್ಲಿ ಆರಂಭದಲ್ಲಿ ಸಾಧಾರಣ ಮಳೆಯಾಗ್ಬೋದು. ಆದರೆ ವಿಜಯಪುರ, ಬಾಗಲಕೋಟೆ, ಕೊಪ್ಪಳ ಮತ್ತು ಗದಗ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಹಾಗೂ ಅತ್ಯಂತ ಅಸಮತೋಲಿತ ಮಳೆಯಾಗಲಿದೆ. ಅಂದರೆ ಕೇವಲ ಮಳೆಯನ್ನೇ ನಂಬಿ ಕೂತಿರೋ ಈ ಭಾಗದ ರೈತರು ಎಲ್ ನಿನೋದ ನೇರ ಹೊಡೆತವನ್ನ ಎದುರಿಸೋಕೆ ಈಗಲೇ ಮಾನಸಿಕವಾಗಿ ಸಿದ್ಧರಾಗ್ಬಿಟ್ಟಿದೆ. ಇನ್ನು ನಮ್ಮ ದಕ್ಷಿಣ ಒಳನಾಡು, ಕರಾವಳಿ ಹಾಗೂ ಮಲೆನಾಡಿನ ಕಡೆ ಬರೋದಾದ್ರೆ ಇಲ್ಲಿ ಮಿಶ್ರ ಫಲಿತಾಂಶ ಕಾಯ್ತಿದೆ.
ಕೊಡಗು, ಹಾಸನ ಮತ್ತು ಚಿಕ್ಕಮಗಳೂರಿನಲ್ಲಿ ಆ ಪಾಸಿಟಿವ್ ಐಒಡಿಎ ಸಹಾಯದಿಂದ ಸಾಧಾರಣ ಮಳೆ ಆಗಲಿದೆ. ಅದೇ ಮೈಸೂರು, ಮಂಡ್ಯ, ಚಾಮರಾಜನಗರಗಳಲ್ಲಿ ವಾಡಿಕೆಗಿಂತ ಸ್ವಲ್ಪ ಕಡಿಮೆ ಮಳೆ ಆಗಲಿದ್ದು ನಮ್ಮ ಕಾವೇರಿ ಜಲಾಶಯಗಳಿಗೆ ನೀರು ಬರೋದು ತಡವಾಗ್ಬೋದು. ಇನ್ನು ಬೆಂಗಳೂರು, ಕೋಲಾರ, ತುಮಕೂರು ಕಡೆ ಚಂಡಮಾರುತದ ಪ್ರಭಾವದಿಂದ ಹೆಚ್ಚು ಕಡಿಮೆ ಸಾಧಾರಣ ಮಳೆಯನ್ನೇ ನಿರೀಕ್ಷಿಸಬಹುದು. ಆದರೆ ಕರಾವಳಿ ಭಾಗದಲ್ಲಿ ನೋಡಿ, ಆರಂಭದಲ್ಲಿ ಭಾರೀ ಮಳೆಯಾಗಿ ಭೂಕುಸಿತದ ಅಪಾಯ ಇರುತ್ತೆ. ತದನಂತರ ದಿಢೀರಂತ ಮಳೆಯ ಕೊರತೆಯುಂಟಾಗಿ ಬಿಡುವುಗಳು ಎದುರಾಗ್ಲಿವೆ. ಇದೆಲ್ಲದರ ಸಾರಾಂಶವಾಗಿ ಹವಾಮಾನ ತಜ್ಞರು ಕೊಡುತ್ತಿರುವ ಈ ಒಂದು ನಿರ್ಣಾಯಕ ಎಚ್ಚರಿಕೆಯನ್ನು ನಾವೆಲ್ಲರೂ ಗಂಭೀರವಾಗಿ ತಗೋಬೇಕು. ಕಡಿಮೆ ದಿನಗಳಲ್ಲಿ ಹೆಚ್ಚು ತೀವ್ರತೆಯ ಮಳೆ ಅಂದ್ರೆ ಏನ್ ಗೊತ್ತಾ? ಒಟ್ಟಾರೆ ಮಳೆ ಪ್ರಮಾಣ ಕಡಿಮೆ ಇದ್ರೂ ಯಾವುದೋ ಒಂದೆರಡು ದಿನಗಳಲ್ಲಿ ವಿಪರೀತ ಮಳೆ ಸುರಿಯುವಂತಹ ಹವಾಮಾನ ವೈಪರೀತ್ಯಗಳೇ ಇನ್ಮುಂದೆ ನಮಗೆ ಹೊಸ ನಾರ್ಮಲ್ ಆಗಲಿದೆ. ಇದು ನಿಜಕ್ಕೂ ಆತಂಕಕಾರಿ. ಹಾಗಾದ್ರೆ ಈ ಸವಾಲನ್ನ ನಾವು ಎದುರಿಸೋದು ಹೇಗೆ? ನಮ್ಮ ಕೃಷಿಯನ್ನ ಉಳಿಸ್ಕೊಳ್ಳೋದು ಹೇಗೆ? ಬನ್ನಿ, ಕೃಷಿಗೆ ಸಂಬಂಧಿಸಿದ ಕೆಲವು ಅತ್ಯಗತ್ಯ ಮುನ್ನೆಚ್ಚರಿಕೆಗಳನ್ನ ನೋಡೋಣ. ಈ ಎಲ್ಲ ಸಂಕೀರ್ಣವಾದ ಹವಾಮಾನ ಡೇಟಾವನ್ನ ಒಂದು ಸರಳವಾದ ಅರ್ಥವಾಗುವ ಕೃಷಿ ಮಾರ್ಗಸೂಚಿಯಾಗಿ ಬದಲಾಯಿಸಿ ಹೇಳೋದಾದ್ರೆ, ಹಂತ 1, ದಯವಿಟ್ಟು ಮೊದಲನೇ ಮಳೆಗೆ ಮರುಳಾಗಿ ತಕ್ಷಣವೇ ಬಿತ್ತನೆ ಮಾಡೋಕೆ ಹೋಗಬೇಡಿ. ಹಂತ 2, ಮಣ್ಣಿನಲ್ಲಿ ಕನಿಷ್ಠ 80ರಿಂದ 80 ಮಿಲಿಮೀಟರ್ನಷ್ಟು ಮಳೆಯ ತೇವಾಂಶ ಶೇಖರಣೆ ಆಗುವವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಹಂತ 3, ಆ ತೇವಾಂಶ ಬಂದ ನಂತರವೇ ಬಿತ್ತನೆ ಆರಂಭಿಸಿ ಮತ್ತು ಆದಷ್ಟು ಅಲ್ಪಾವಧಿ ಅಥವಾ ಶಾರ್ಟ್ ಡ್ಯೂರೇಷನ್ ಬೆಳೆಗಳಿಗೆ ಮೊದಲ ಆದ್ಯತೆ ಕೊಡಿ. ಇದರಿಂದ ಮುಂದೆ ಮಳೆ ಕೈಕೊಟ್ರೂ ಬಿತ್ತನೆ ಹಾಳಾಗುವ ಬಹುದೊಡ್ಡ ಅಪಾಯವನ್ನ ನಾವು ತಪ್ಪಿಸಬಹುದು. ಮತ್ತೊಂದು ಬಹುಮುಖ್ಯವಾದ ವಿಚಾರ ಅಂದ್ರೆ 2026ರ ಈ ಸವಾಲಿನ ವಾತಾವರಣದಲ್ಲಿ ನೀರಿನ ಸಂರಕ್ಷಣೆ ನಮಗೆ ಅಕ್ಷರಶಃ ಜೀವ ಸಂಜೀವಿನಿ. ಕೃಷಿ ಹೊಂಡಗಳನ್ನು ಮಾಡೋದು, ಬದುಗಳು ಅಥವಾ ಟ್ರೆಂಚಸ್ ನಿರ್ಮಾಣ, ಮಣ್ಣಿನ ತೇವಾಂಶ ಕಾಪಾಡುವ ಮಲ್ಚಿಂಗ್ ಪದ್ಧತಿ ಮತ್ತು ಹನಿ ನೀರಾವರಿಯಂತಹ ತಂತ್ರಗಳು ಈ ಬಾರಿ ಅತ್ಯಂತ ಅನಿವಾರ್ಯ. ಯಾಕೆ ಗೊತ್ತಾ? ಈ ವರ್ಷ ಮಳೆಯಿಲ್ಲದೆ ಒಣಹವೆ ಕಾಡುವ ಸಾಧ್ಯತೆ ಬರೋಬ್ಬರಿ 35% ಹೆಚ್ಚಾಗಿದೆ. ಹೀಗಾಗಿ ನಾವು ಮುಂಚಿತವಾಗಿಯೇ ಎಚ್ಚೆತ್ತುಕೊಳ್ಳಲೇಬೇಕು. ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ. ನೀವು ಯಾವ ಜಿಲ್ಲೆಯಿಂದ ಈ ವಿಶ್ಲೇಷಣೆಯನ್ನ ನೋಡ್ತಿದ್ದೀರಾ? ಹಾಗೆ ಈ ವಿಶಿಷ್ಟವಾದ ಮುಂಗಾರನ್ನ ಎದುರಿಸಲು ನಿಮ್ಮ ಜಮೀನಿನಲ್ಲಿ ನೀವೇನು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀರಾ? ನಿಮ್ಮ ಕೃಷಿ ಯೋಜನೆಗಳು ಹಾಗೂ ಐಡಿಯಾಗಳನ್ನ ದಯವಿಟ್ಟು ಕೆಳಗಿನ ಕಾಮೆಂಟ್ಸ್ ವಿಭಾಗದಲ್ಲಿ ಹಂಚಿಕೊಳ್ಳಿ. ನಿಮ್ಮ ಒಂದು ಕಾಮೆಂಟ್ ಇನ್ನೊಬ್ಬ ರೈತರಿಗೆ ದೊಡ್ಡ ಮಾರ್ಗದರ್ಶನ ಆಗಬಹುದು. ಈ ವಿಶ್ಲೇಷಣೆಯನ್ನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಉಪಯುಕ್ತ ಮಾಹಿತಿಯನ್ನ ಆದಷ್ಟು ಜನರಿಗೆ ತಲುಪಿಸಿ. ನಮಸ್ಕಾರ.